ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ರಾಜ್ಯದಲ್ಲಿರುವುದು ಜನವಿರೋಧಿ ಸರ್ಕಾರ. ಹಿಂದಿನ ನಮ್ಮ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಹತ್ತಾರು ಜನೋಪಯೋಗಿ ಯೋಜನೆಗಳನ್ನು ರದ್ದುಗೊಳಿಸುವುದರ ಮೂಲಕ ರಾಜ್ಯದ ಜನರ ಕಲ್ಯಾಣ ಮರೆತಿದೆ ಎಂದು ಹಾವೇರಿ ಗದಗ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು. ಲಕ್ಷ್ಮೇಶ್ವರ ರಂಭಾಪುರಿ ಸಮುದಾಯ ಭವನದಲ್ಲಿ ಶನಿವಾರ ಸಿರೆಟ್ಟಿ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಜಿ ಶಾಸಕ ಜಿ.ಎಂ. ಮಾಂತಶೆಟ್ಟರ, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರಾಜಣ್ಣ ಕುರುಡಗಿ, ಶಿವಪ್ರಕಾಶ್ ಮಹಾಜನ ಶೆಟ್ಟರ, ಸಣ್ಣ ವೀರಪ್ಪ ಹಳ್ಳೆಪ್ಪನವರ, ನಾಗರಾಜ್ ಕುಲಕರ್ಣಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿರೆಟ್ಟಿ ಮಂಡಲದ ಅಧ್ಯಕ್ಷ ಸುನೀಲ್ ಮಹಾಂತಶೆಟ್ಟರ, ಚಂಬಣ್ಣ ಬಾಳಿಕಾಯಿ, ಭೀಮಸಿಂಗ್ ರಾಠೋಡ, ಫಕೀರೇಶ್ ರಟ್ಟಿಹಳ್ಳಿ, ಹೇಮಗಿರೀಶ್ ಹಾವಿನಾಳ, ರವಿ ದಂಡಿನ, ಜೆಡಿಎಸ್ನ ತಾಲೂಕು ಘಟಕದ ಅಧ್ಯಕ್ಷ ಪ್ರವೀಣ್ ಬಾಳಿಕಾಯಿ, ಸುಭಾಷ್ ಬಟಕುರ್ಕಿ, ಅಶ್ವಿನಿ ಅಂಕಲಕೋಟಿ, ಎಂ.ಎಸ್. ದೊಡ್ಡಗೌಡ್ರ, ಬಸವೇಶ್ ಮಹಾಂತಶೆಟ್ಟರ, ಅಶೋಕ್ ಪಲ್ಯದ, ನೀಲಪ್ಪ ಹತ್ತಿ, ನಿಂಗಪ್ಪ ಬನ್ನಿ, ತಾವರೆಪ್ಪ ಲಮಾಣಿ, ಈಸಪ್ಪ ಲಮಾಣಿ ಸೇರಿದಂತೆ ಮತ್ತಿತರರು ಇದ್ದರು. ಚುನಾವಣೆ ಒಳಗೆ ನಾವು ಏನು ನಿರೀಕ್ಷಣೆ ಮಾಡಿದ್ವಿ ಆ ನಿರೀಕ್ಷಣೆ ನಾವು ತಲುಪಿಲ್ಲ. ನಾವು ನಮ್ಮ ಸಿರಟ್ಟಿ ತಾಲೂಕಿನಿಂದ ನಾವು ಲೀಡ್ ಕೊಡ್ತೀವಿ ಅಂತ ಹೇಳ್ತೀವಿ, ಲೀಡ್ ಕೊಡೋಕೆ ನಮಗಾಗಿಲ್ಲ. ಅದಕ್ಕೆ ಅವ್ರಿಗೆ ಕ್ಷಮಾಪಣೆ ಹೇಳ್ತೀವಿ ನಾವು. ಯಾಕಂದ್ರೆ ಎಲ್ಲೇ ಏನಾಗೈತಿ ಅನ್ನೋದನ್ನು ವಿಶ್ಲೇಷಣೆ ಮಾಡೋದು ಬೇಡ. ನಾವು ಮುಂದಿನ ಕುಡಿಗೆ ನಾವು ಕೈಗಿಡನು, ತಾಲೂಕು ಪಂಚಾಯತ್ ಜಿಲ್ಲಾ ಪರಿಷತ್ ನಾವು ಅದರ ಜೊತೆಗೆ ನಾವು ಹೇಳಿದಂಥ ಕೆಲಸ ಅಂತಂದ್ರೆ ಬೊಮ್ಮಾಯಿ ಸಾಹೇಬರಿಗೆ ನೆನಪು ಮಾಡ್ತೀರಿ. ನಮ್ಮಲ್ಲೇ ಮಾಜಿ ಸೈನಿಕರಿದಾರ, ಅವರಿಗೆ ನಮ್ಮ ಲಕ್ಷ್ಮೇಶ್ವರ ಮುನ್ಸಿಪಾಲಿಟಿಯಿಂದ 1 ಎಕರೆ ಕೊಡಕ ಎಮ್.ಎಲ್.ಎ ನಾವು ಕೂಡಿ ಮಾತಾಡೀವಿ, ಚೀಫ್ ಸರ್ ಕೂಡ ಮಾತಾಡಿದ್ವಿ. 1 ಎಕರೆ ಕೊಡ್ತೀವಿ 30 ಎಕರೆದಾಗ. ಆ 1 ಎಕರೆದ ನಿವೇಶನ ಕಟ್ಟಕ ಬೊಮ್ಮಾಯಿಯವರು ಪ್ರಧಾನಮಂತ್ರಿಗೆ ಇಳಿದ ಯೋಜನೆ ಹಾಕಿ ಅವ್ರಿಗೆ ಮಂಜೂರು ಮಾಡಿಕೊಟ್ಟು ಅದು ಒಂದು ನಮ್ಮ ಏನು ದೇಶದ ಕೆಲವರವರು ಅವ್ರಿಗೆ ಒಂದು ಸ್ಮರಣಾರ್ಥವಾಗಿ ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ. ಎಮ್.ಎಲ್.ಎ ಚುನಾವಣೆಯಲ್ಲಿ ಚಂದ್ರು ಲಮಾಣಿ ಅವರಿಗೆ 74,000 ಚಿತ್ರ ಓಟ್ ಬಿದ್ದಿದೆ. ಈಗ ನನಗೆ 76,000 ಚಿತ್ರ ಓಟ್ ಬಿದ್ದಿದೆ. 2,000 ಹೆಚ್ಚಿನ ಕೊಟ್ಟಿರಿ ನೀವು. ಆದ್ದರಿಂದ ಯಾರೂ ಕೂಡ ಅನ್ನಕ್ಕೆ ಬೇಕಾಗಿಲ್ಲ. ಕಳೆದ ಬಾರಿ ತ್ರಿಕೋನ ಸ್ಪರ್ಧೆ ಇದ್ದಿದ್ದರಿಂದ 74,000 ಬಿದ್ದರೂ ಕೂಡ 25,000 ಲೀಡ್ ಆಗಿದೆ. ಈ ಬಾರಿ ನಮ್ಗೆ 2,000 ಬಿದ್ದರೂ ಕೂಡ 6,000 ಕಡಿಮೆ ಆಗಿದೆ. ಇದರ ಅರ್ಥ ಏನು? ನಾವು ಮುಂದಿನ ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟು ಒಂದಾಗಿ ಇನ್ನಷ್ಟು ಜನರ ಸೇವೆಯನ್ನು ಮಾಡಿ ಪಕ್ಷವನ್ನು ಸಂಘಟಿಸಿ ಜನರ ಬಳಿ ಆತ್ಮವಿಶ್ವಾಸದಿಂದ ನಾವು ಮುಂದೆ ನಡೆದ್ರೆ ಖಂಡಿತ ಮತ್ತೆ 25,000 ನಮ್ಮ ಶಾಸಕರು ಗೆಲ್ಲೋದು ಅನುಮಾನ ಇಲ್ಲ ಅನ್ನೋಂಥ